ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯ ದಾಳಿ ಮುಂದುವರೆದಿದೆ. ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದ ಜಾಗದ ಮೇಲೆ ರೇಡ್ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡ್ತಿದ್ದ ಜಾಗದ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬೆಂಗಳೂರಿನ ಅಗ್ರಹಾರದ ರಸ್ತೆಯೊಂದರ ಪುಟ್ಟ ಕೋಣಿಯಲ್ಲಿ ಅಕ್ಕಿಯನ್ನ ಖರೀದಿ ಮಾಡ್ತಿದ್ದ ಸೆಲ್ವಂ ಎಂಬ ವ್ಯಕ್ತಿ ಬಿಪಿಎಲ್ ಕಾರ್ಡ್ದಾರರಿಂದ ಅಕ್ಕಿ ಖರೀದಿಯನ್ನ ಮಾಡ್ತಿದ್ದ ಈತ ಅಕ್ಕಿ ರಾಗಿಯನ್ನ ಖರೀದಿಸಿ ಅದನ್ನ ಬೇರೆಯವರಿಗೆ, ಈ ರೈಸ್ ಟ್ರೇಡರ್ಸ್ ಏನಿರ್ತಾರೆ ಅವರಿಗೆ ಈ ಸೆಲ್ವಂ ಮಾರಾಟ ಮಾಡ್ತಾ ಇದ್ದ ಅನ್ನುವಂತ ವಿಚಾರ ಗೊತ್ತಾಗಿದೆ. ಸುಮಾರು 12 ಕ್ವಿಂಟಾಲ್ ರಾಗಿಯನ್ನ ಮಾರಾಟ ಮಾಡ್ತಿದ್ದ. ದಾಳಿ ಮಾಡಿದಂತ ಜಾಗದಲ್ಲಿ ತೂಕದ ಯಂತ್ರ, ಚೀಲ, ಕವರ್ಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ. ಆಹಾರ ಇಲಾಖೆಯ ಬೆಂಗಳೂರು ನಗರ ಅಪರ ನಿರ್ದೇಶಕರಾದಂತಹ ರಾಜ್, ಹಾಗೇನೆ ಪಶ್ಚಿಮ ವಲಯದ ಜಂಟಿ ನಿರ್ದೇಶಕರು ಸವಿತಾ, ದಕ್ಷಿಣ ವಲಯದ ಉಪನಿರ್ದೇಶಕರಾದಂಥ ಕೃಷ್ಣ, ಆಹಾರ ನಿರೀಕ್ಷಕರಾದಂಥ ನಾಗೇಂದ್ರ, ಶ್ರೀಧರ್, ರಾಜಯ್ಯ ಇವರ ತಂಡದಿಂದ ನಿನ್ನೆ ರಾತ್ರಿ ದಾಳಿಯನ್ನ ನಡೆಸಿ ಈ ಒಂದು ವಿಚಾರವನ್ನ ಬೆಳಕಿಗೆ ಬಂದಿದೆ. ಸದ್ಯ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸ್ಥಳವನ್ನ ಪರಿಶೀಲಿಸಿದ್ದಾರೆ ಕೆಪಿ ಅಗ್ರಹಾರ ಠಾಣಾ ಪೊಲೀಸರು. ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಸದ್ಯ ದೂರನ್ನ ದಾಖಲಿಸಿದ್ದಾರೆ. ಈ ಅನ್ನಭಾಗ್ಯ ಸ್ಕೀಮಲ್ಲಿ ಕೊಡುವಂತ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅವರಿಂದ ಖರೀದಿ ಮಾಡಿ ಈ ರೈಸ್ ಟ್ರೇಡರ್ಸ್ಗೆ ಈತ ಮಾರಾಟ ಮಾಡ್ತಿದ್ದ ಸೆಲ್ವಂ ಅನ್ನುವಂಥ ವ್ಯಕ್ತಿ ಅಂತೇಳಿ ತಿಳಿದು ಬಂದಿದೆ. ಅವರು ವೈಟ್ ಗಾಡಿ ತುಂಬಿದ್ದಾರೆ. ಆ ವೆಹಿಕಲ್ ಇದೆ, ವೆಹಿಕಲ್ ಬಂದ್ಮೇಲೆ ಇದು ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅದು ಅವ್ರು ಕರೆದು ಎನ್ಕ್ವೈರಿ ಮಾಡೋದು. ಅವರು ವೈಟ್ ಗಾಡಿ